ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ, ಏನು ನಿಮ್ಮ ಲವರ್ಸ್ ಇರ್ತಾರೆ, ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರೆ, ಅವರಲ್ಲಿ ಮುಖ್ಯವಾಗಿ ಈ 3 ಬದಲಾವಣೆಗಳಾಗಿರುತ್ತೆ. ಸೊ ಏನು ಆ 3 ಬದಲಾವಣೆಗಳಾಗುತ್ತೆ ಅದನ್ನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಂಡ್ ಆದಷ್ಟು ಬೇಗ 50K ಆಗ್ಲಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಾರಣ ಇಲ್ಲದೆ ನಿಮ್ಮನ್ನ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡ್ತಿರ್ತಾರೆ. ನೋಡಿ, ಆಕ್ಚುಲಿ ಏನೂ ಕಾರಣ ಇರಲ್ಲ. ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ, ಜಗಳ ಮಾಡಿರ್ತಾರೆ, ಏನೋ ವಾಟ್ ಎವರ್ ಇಟ್ ಇಸ್. ಬಟ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರೆ ಅವರು ಜಸ್ಟ್ ಒಂದು ನೆಪ ಹುಡುಕ್ತಾರೆ, ನಿಮ್ಮನ್ನ ಹೇಗೋ ಮಾಡಿ ಕಾಂಟ್ಯಾಕ್ಟ್ ಮಾಡಬೇಕು. ಸಣ್ಣ ಕಾರಣಕ್ಕೆ ಒಂದು ಕಾಲ್ ಮಾಡುವಂಥದ್ದು, ಮೆಸೇಜ್ ಮಾಡುವಂಥದ್ದು, ಅವ್ರು ಏನ್ ಮಾಡ್ತಿದ್ಯಾ ಅಂತ ಕೇಳುವಂಥದ್ದು. ಸೊ ಮಾತಾಡಕ್ ಅವ್ರಿಗೆ ಒಂದು ನೆಪ ಬೇಕು ಅಷ್ಟೇನೆ. ಅದು ಬಿಟ್ರೆ ಏನಿಲ್ಲ. ಉದಾಹರಣೆಗೆ ಜಗಳ ಮಾಡಿ ದೂರ ಹೋಗಿರ್ತಾರೆ ಅನ್ಕೊಳ್ಳೋಣ, 2-3 ದಿನ ತವರ ಮನೆಗೆ ಹೆಂಡತಿ ಹೋಗಿರ್ತಾಳೆ, ಅಥವಾ ಗಂಡ ನಿಮ್ಮನ್ನ ಬಿಟ್ಬಿಟ್ಟು ಎಲ್ಲ ಹೋಗಿರ್ತಾನೆ, ನಿಮ್ಮ ಲವರ್ ಏನೋ ಒಂದು ದೂರ ಬಿಟ್ಬಿಡೋಣ ಏನೋ ಅಂದಿರ್ತಾರೆ ಅನ್ಕೋಣ. ಅವರ ಮಧ್ಯೆ ಆಕ್ಚುಲಿ ಒಂದು ಸಣ್ಣ ಏನೋ ವಿಚಾರ ಇರುತ್ತೆ, ಅದನ್ನ ಕಾಲ್ ಮಾಡಿ ಮಾತಾಡ್ತಾರೆ. ಆ ಒಂದು ವಿಚಾರ ಇಟ್ಕೊಂಡು ಮತ್ತೆ ಕಮ್ಯುನಿಕೇಶನ್ ಬಿಲ್ಡ್ ಮಾಡ್ಬೇಕಂತ ನೋಡ್ತಿರ್ತಾರೆ. ಸೊ ಇದೊಂದು ರೀಸನ್, ಆಕ್ಚುಲಿ ಇದೊಂದು ನೆಪ. ಅದು ನೀವು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದೊಂದು ಫೀಲ್ ಆಕ್ಚುಲಿ ಕೊಡ್ತಾ ಇರೋದೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಹಳೆಯ ನೆನಪುಗಳನ್ನ ಮತ್ತೆ ಮತ್ತೆ ತರುವಂತ ಕೆಲಸ ಮಾಡ್ತಾರೆ. ಏನ್ ಹಳೆ ನೀವೇನು ಓಡಾಡಿರ್ತಕ್ಕಂಥ ಪ್ಲೇಸ್ ಆಗಿರ್ಬೋದು, ನಿಮ್ಮೊಟ್ಟಿಗೆ ಕಳೆದಿರ್ತಕ್ಕಂಥ ಸಮಯಗಳಾಗಿರ್ಬೋದು, ಅಂಡ್ ನೀವೇನಾದ್ರು ಗಿಫ್ಟ್ ಕೊಟ್ಟಿದ್ರೆ, ಅವ್ರೇನಾದ್ರು ನಿಮ್ಮನ್ನ ಗಿಫ್ಟ್ ಕೊಟ್ಟಿದ್ರೆ, ಸೊ ಅದನ್ನ ಹೇಳಿ ಲೈಕ್ ಕಣ್ಣೀರ್ ಹಾಕುವಂಥದ್ದು, ಅಥವಾ ಅದನ್ನ ಹೇಳ್ಬಿಟ್ಟು ಖುಷಿ ಪಡುವಂಥದ್ದು, ಅದನ್ನ ಹೇಳಿ ನಿಮ್ಗೆ ಮತ್ತೆ ಎಮೋಷನಲಿ ಅಟ್ಯಾಚ್ ಮಾಡಿ ಮತ್ತೆ ಸರಿಪಡಿಸ್ಕೊಳಕ್ ಟ್ರೈ ಮಾಡುವಂಥದ್ದು. ಸೊ ಇದನ್ನೆಲ್ಲ ಮಾಡ್ತಿರ್ತಾರೆ. ಅಂದ್ರೆ ಓವರ್ ಆಲ್ ಆಗಿ ಏನಂತ ಹೇಳಿದ್ರೆ, ಅವರಲ್ಲಿ ಜಸ್ಟ್ ಹೇಗಾದ್ರೂ ಮಾಡಿ ನಿಮ್ಮ ಒಟ್ಟಿಗೆ ಅಗೇನ್ ರೀಬಿಲ್ಡ್ ಮಾಡ್ಬೇಕು. ಹೇಗಾದ್ರೂ ಮಾಡಿ ಅಂದ್ರೆ ಲೈಕ್ ನೀವು ಡಿಸೈಡ್ ಆಗ್ಬಿಡ್ತೀರಿ ಬೇಡವೇ ಬೇಡ ಅಂತ. ಅವ್ರ ಅಗೇನ್ ನಿಮ್ಮ ಹತ್ರ ಬರ್ತಾರೆ, ಹಳೆ ವಿಚಾರಗಳನ್ನ ಕೆದಕ್ತಾರೆ, ಹಳೆ ಪ್ರಾಮಿಸ್ ಮಾಡಿದ್ದನ್ನ ನೆನಪು ಮಾಡ್ಕೊಳ್ತಾರೆ. ಬಿಕಾಸ್ ಅವ್ರದ್ದು ಟ್ರೂ ಲವ್ ಆಗಿದೆ, ಇಲ್ಲ ಅಂತ ಯಾವ್ದು ಸಣ್ಣ ಕಾರಣಕ್ಕೆ ಈ ಜಗಳ ಕಿತ್ತಾಟ ನಡೆದಿರತ್ತೆ ಕಾರಣ. ಬಟ್ ಅವ್ರ ಇಂಟೆನ್ಷನ್ ಏನಂತ ಹೇಳಿದ್ರೆ, ನಿಮ್ಮ ನೀವು ಅವ್ರ ಲೈಫಲ್ಲಿ ಇಲ್ದೇ ಇರೋದು ಅವ್ರಿಗೆ ತುಂಬಾ ಕಾಡ್ತಾ ಇರತ್ತೆ. ಈ ಒಂಟಿತನ, ಏಕಾಂಗಿ, ಒಂದು ಒಬ್ಬಂಟಿತನ ಕಾಡ್ತಿರತ್ತೆ. ಸೊ ಅದನ್ನ ಮತ್ತೆ ಒಬ್ಬಂಟಿತನ ಹೋಗ್ಲಾಡಿಸಿ ಮತ್ತೆ ಸರಿ ಹೋಗ್ಬೇಕಂತ ಅವರು ಈ ಒಂದು ಸಿಂಟಮ್ಸ್ ನ ಕೊಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಜೀವನದ ಬಗ್ಗೆ ಅತಿಯಾಗಿ ಕಾಳಜಿ ತಗೊಳಕ್ ಶುರು ಮಾಡ್ತಾರೆ. ಲೈಕ್ ನೀವು ದೂರ ಹೋಗಿದ್ರು ಕೂಡ ನಿಮ್ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ತಾರೆ. ನಿಮ್ಮ ಊಟ, ನಿಮ್ಮ ಹೆಲ್ತ್, ನಿಮ್ಮ ಫ್ಯೂಚರು, ನಿಮ್ಮ ತಂದೆ ತಾಯಿ, ಅಂಡ್ ನೀವು ಹೇಗಿರ್ಬೇಕು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಎಲ್ಲಾದ್ರ ಬಗ್ಗೆ ಕಾಳಜಿ ತಗೊಳ್ತಾರೆ. ಸೊ ಈ ಕಾಳಜಿ ತಗೊಳ್ತಾರಲ್ಲ, ಸುಮ್ನೆ ತಗೊಳಕ್ ಸಾಧ್ಯ ಇಲ್ಲ. ಲೈಕ್ ಅಂದ್ರೆ ಅವ್ರ ಮನ್ಸಿಗೆ ತುಂಬಾ ಹತ್ರ ಆದಾಗ, ಅವ್ರ ಮನ್ಸಲ್ಲಿ ಇನ್ನೂ ನೀವು ಇದ್ದೀರಾ ಅಂತಂದಾಗ, ಒಬ್ರ ಬಗ್ಗೆ ನಾವು ಕಾಳಜಿ ತಗೋತೀವಿ ಅಂತ ಹೇಳಿದ್ರೆ, ನಾವು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತೀವಿ, ಗೌರವ ಮಾಡ್ತೀವಿ, ರೆಸ್ಪೆಕ್ಟ್ ಮಾಡ್ತೀವಿ. ಸೊ ಆ ಕಾರಣಕ್ಕೇನೆ ಕಾಳಜಿ ತಗೊಳಕ್ ಸಾಧ್ಯ. ಕಾಳಜಿ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಮಾಡ್ತಿಲ್ಲ, ಗೌರವ ಇಲ್ಲ ಅಂತ ಅರ್ಥ. ಸೊ ಈ ಸಿಂಟಮ್ಸ್ ಗಳ ಮುಖಾಂತರ ಏನಾಗತ್ತೆ ಅಂತ ಹೇಳಿದ್ರೆ, ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದಾರ ಅಥವಾ ಮಿಸ್ ಮಾಡ್ಕೊಳ್ತಾ ಇಲ್ಲ, ಇದು ಗೊತ್ತಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದು ಒಂದು ಡಿಫರೆಂಟ್ ಆಗಿ ಅಂಡ್ ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ಲಿ ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ಪಾಯಿಂಟ್ಸ್ ಗಳನ್ನ ಶೇರ್ ಮಾಡಿದ್ದೀನಿ. ಯಾರೋ ಹೇಳಿದ್ರು ನಿಮ್ಮ ವಿಡಿಯೋ ತುಂಬಾ ಶಾರ್ಟ್ ಇರುತ್ತೆ, ಇನ್ನೂ ಸ್ವಲ್ಪ ಲಾಂಗ್ ಆಗಿ ವಿಡಿಯೋ ಮಾಡಿ ಅಂತ. ಬಟ್ ಅನಾವಶ್ಯಕ ಮಾತು ಬೇಡ, ಪಾಯಿಂಟ್ ಟು ಪಾಯಿಂಟ್ ನಾನು ವಿಚಾರಗಳನ್ನ ರೀಚ್ ಮಾಡಬೇಕು ಅಂತಾನೆ ವಿಡಿಯೋ ಮಾಡ್ತಿರೋದು. ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ಟೆಕ್ಸ್ಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ. ಸೊ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ. ಅಂಡ್ ಆದಷ್ಟು ಬೇಗ 50K ಆಗ್ಲಿ. ವಿಡಿಯೋಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.